ಡಿ ವಿ ಲೈಫ್ ಸ್ಟೈಲ್. ನಾನು ದೀಕ್ಷಾ. ಸೊ ವೀಕೆಂಡು ಸಂಡೇ ಎಲ್ಲ ಮಾಡ್ತಿದ್ದೀವಿ. ಈ ವಿಡಿಯೋದಲ್ಲಿ ತೋರಿಸ್ತೀವಿ. ವ್ಲಾಗ್ಸ್ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಜೊತೆಗೆ ಬೆಲ್ ಐಕಾನ್ನು ಎನೇಬಲ್ ಮಾಡ್ಕೊಳ್ಳಿ. ಸೊ ಅದರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಈ ಪುಟಾಣಿ ರೆಡಿಯಾಗಿದ್ದಾಯಿತು. ಈ ಪುಟಾಣಿಗೆ ಸ್ನಾನ ಮಾಡಿಸ್ಬೇಕೀಗ ಅಲ್ವಾ? ಅಮ್ಮು ಮುದ್ದು, ಯಾರು ನನ್ನ ಮುದ್ದು? ಫ್ಯಾನ್ ನೋಡ್ತಿದ್ದೀರಾ? ಹಾಯ್ ಮಾಡು ಮಗಳೇ. ಹಾಯ್, ಐ ಲವ್ ಯು. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಓಕೆ, ಸ್ನಾನ ಮಾಡೋಣ ನೋಡಿ. ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಇಬ್ಬರು ಪುಟಾಣಿಗಳನ್ನು ತಿಂಡಿ ಮಾಡೋಕ್ಕೆ ಕೂತಿದ್ದಾಳೆ ಪಾಪ. ಮುಗಿಸಾದ್ಮೇಲೆ ಈಗ ನೋಡಿ ಅವ್ರ ಅಪ್ಪನ ಹತ್ರ ಏನೋ ಕೇಳಿದಾಳೆ ಅವಳು. ಹಾಂ, ಲಾಲನಾ? ಅಲ್ಲೇ ಕೂರ್ಚೋಬೇಕಾ ನೀನು? ಈ ಕಡೆ ಬಾ, ಇಲ್ಲಿ ಮಮ್ಮಿ ಕೂರ್ಚೋತೀನಿ ಅಲ್ಲಿ. ಈ ಗ್ಯಾಪಲ್ಲಿ ನನ್ನ ಪತಿದೇವರು ಕಾಫಿ ಮಾಡಿಕೊಟ್ಟಿದ್ದಾರೆ, ಕುಡಿಬೇಕು. ಪುಟಾಣಿನೂ ಮಲಗಿದ್ದಾಳೆ. ಆ್ಯಕ್ಚುಲಿ ಇವತ್ತು ನಮ್ಮ ಮನೆಯವರೇ ಬೆಡ್ ಕಾಫಿ ನಾನು ನಾರ್ಮಲಾಗಿ ಕುಡಿಯೋಲ್ಲ, ಆದರೆ ಇವತ್ತು ಅವರೇ ತಗೊಬಂದು ನನಗೆ ಕೊಟ್ಟು ಎಬ್ಸಿದ್ದು. ಇಲ್ಲಿ ನೋಡಿ ನಮ್ಮ ಡ್ರಾಮಾ ಕ್ವೀನಿಂದು ಡ್ರಾಮಾನ. ಎಲ್ಲಿಗೋಗ್ತಿದ್ದೆ? ಏನು ಬೇಕು? ಹುಚ್ಚಬಾಯ್, ಏನು ಬೇಕು? ಏನು ಬೇಕು? ಏನು ಬೇಕಮ್ಮು? ಸುಮ್ಮನಿರು. ಏನು ಬೇಕು ಕೇಳು? ಏನು ಬೇಕು? ಏನಿದೆ ಆ ರೂಮಲ್ಲಿ? ಹಾಂ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಅಷ್ಟೇ ಕೇಳಿದ್ದು ನಾನು. ಏನಾದರೂ ಬೈದ್ನಾ? ಈಗ ನೀನು ಯಾಕೆ ಅಳ್ತಿದ್ಯಾ ಅಂತ ಅರ್ಥ ಆಗಿಲ್ಲ ನನಗೆ. ಏನೇ ಈಗ ಲಂಚ್ ಪ್ರಿಪೇರ್ ಮಾಡೋಕ್ಕೆ ಅಂತ ಬಂದೆ. ಈ ನಡುವೆ ನನಗೆ ತುಂಬ ಒಂಥರ ಡಿಪ್ರೆಷನ್ ಥರ ಅನ್ನಿಸ್ತಿತ್ತು. ಸೊ ಅದನ್ನು ನಿಮ್ಮ ಹತ್ರ ಒಂಚೂರು ಶೇರ್ ಮಾಡ್ಕೊಳ್ಳೋಣ ಅಂತಲೂ ಅನ್ನಿಸ್ತು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಇದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ನನಗೆ ನಿಮ್ಮ ಒಂದು ಒಪಿನಿಯನ್ ನನಗೂ ಬೇಕು, ಅದಕ್ಕೇನೆ ಕೇಳ್ತಾ ಇದ್ದೀನಿ. ಈಗ ರಿಲೇಟಿವ್ಸ್ ಆದರೂ ಸರಿ, ಫ್ರೆಂಡ್ಶಿಪ್ಪಲ್ಲೂ ಸರಿ, ಒಬ್ಬರನ್ನ ಬಿಟ್ಬಿಟ್ಟಿದ್ದೀವಿ ಅಂತ ಅವ್ರ ಮೈಂಡ್ ಸೆಟ್ಟಲ್ಲಿ ಇದ್ದಾಗ ಅಲ್ಲಿ ಅಧಿಕಾರ ಚಲಾಯಿಸೋದು, ಇಲ್ಲ ನೀನು ನನಗೆ ಮಾಡಲೇಬೇಕು, ಈ ಥರದ್ದೆಲ್ಲ ಯಾಕೆ ಬರುತ್ತೆ ಒಂದು ಸರಿ ಬಿಟ್ಟಾದಮೇಲೆ? ಅದು ಯಾರಿಗಾದರೂ ಅನ್ವಯಿಸುತ್ತೆ. ಅದು ಅವರಿಂದ ನಮಗೆ ಒಂಚೂರೂ ಏನು ಆಗದೇ ಇರೋವಾಗ ನಮ್ಮಿಂದ ಅವರಿಗಾಗಬೇಕು ಅನ್ನೋ ಒಂದು ಮೆಂಟಾಲಿಟಿ ಯಾಕೆ ಇಟ್ಕೋತಾರೆ ಜನರು ಅಂತ ನನಗೆ ಸೀರಿಯಸ್ ಆಗಿ ಅರ್ಥನೇ ಆಗಲ್ಲ. ನಾವು 1000 ಇದ್ದು ನಾವು ಯಾರ ಹತ್ರನೂ ಶೇರ್ ಮಾಡ್ಕೊಳ್ದಿರ ನಮ್ಮದಪ್ಪ ಅನ್ನೋ ಥರ ಇರ್ತೀವಿ. ಬಟ್ ಅವರಿಗೆ ನೀನು ಹೆಂಗಾರ ಸಾಯಿ ನನಗೆ ಮಾಡು ಅನ್ನೋ ಥರ ಒಂದು ಮೆಂಟಾಲಿಟಿ ಇರುತ್ತಲ್ವ, ಅದು ಒಂಥರ ವಿಚಿತ್ರ ಅನಿಸುತ್ತೆ ನನಗೇನೆ, ಯಾಕೆ ಅಂತಲೇ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನನಗನ್ಸೋದೇ ತಪ್ಪ, ಇಲ್ಲ ಅವ್ರು ಮಾಡ್ತಿರೋದು ತಪ್ಪ, ಒಂದು ಅರ್ಥ ಆಗ್ತಾರ ನನಗೆ. ಸೊ ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಇವಾಗ ಸಂಡೇ ಆಗಿದ್ದರಿಂದ ಅಜ್ಜಿನೂ ಮನೆಗೆ ಬಂದಿದ್ದರು. ಓಕೆ, ಮನೇಲಿ ಎಷ್ಟೊತ್ತಂತ ಕೂತ್ಕೊಳ್ಳೋದು, ಬನ್ನಿ ಆಚೆ ಹೋಗಿ ಬರೋಣ ಅಂತ. ಹೇಗೋ ನಾನು ಕಾರ್ ಕಲಿತಿದ್ದೆ, ಅದಕ್ಕೆ ಹೊರಡೋಣ ಅಂತ ನಾನು
ಎಲ್ಲರೂ ಸೇರ್ಕೊಂಡು ಹೊರಟಿದ್ದೀವಿ ಈಗ. ಹಾಗೆ ಹೋಗ್ತಾ ಒಂದು ಟೀ ಕುಡ್ಕೊಂಡು ಹೋಗ್ಬಿಡೋಣ ಅಂತ. ಸಂಜೆ ಆಗಿತ್ತಲ್ವ, ಈಗ ಟೀ ಕುಡಿಯೋಕ್ಕೆ ನಿಲ್ಲಿಸಿದ್ವಿ. ಇಲ್ಲೂ ನಮ್ಮ ತೀಟ್ಲೆ ಸುಬ್ಬಿ ನನಗಿಂತ ಮುಂಚೆನೇ ಅವಳು ಕಾರ್ ಕಲಿತಾಳೆ ಅಂತ ಬಂದು ಕಾರೆಲ್ಲ ಸ್ಟಾರ್ಟ್ ಮಾಡೋದು ಅಂದರೆ ಆನ್ ಮಾಡೋದು ಎಲ್ಲ ಮಾಡಿ, ಸನ್ ರೂಫ್ ತೆಗಿ ಫಸ್ಟು ಅನ್ನೋ ಥರ ಆಡ್ತಿದ್ಲು. ಅಲ್ಲಿ ನಿಂತಿದ್ಲು, ವೀಡಿಯೋ ಕ್ಯಾಪ್ಚರ್ ಮಾಡೋ ಅಷ್ಟೊತ್ತಿಗೆ ಇಳಿದು ಬಿಡ್ಲು. ಈಗ ಅವ್ರ ಅಪ್ಪನ ಹತ್ರ ಹೋಗಿ ಕೂತ್ಕೋಬೇಕಂತವಳು. ಅದಕ್ಕೇ ಈಗ ಕೂರಿಸ್ಕೊಂಡು ಓಡಿಸ್ತಾರಂತೆ ಅವ್ರ ಅಪ್ಪನೂ. ಈಗ ನಾನು ಡ್ರೈವ್ ಮಾಡ್ತಾಯಿದ್ದೀನಿ, ಹೇಗೆ ಓಡಿಸ್ತಾಯಿದ್ದೀನಿ ಅಂತಲೂ ಕಮೆಂಟಲ್ಲಿ ತಿಳಿಸಿ. ನಾವಿನ್ನ ಬಿಗಿನರ್ಸ್, ನನ್ನ ಗಂಡನ ಥರ ನಾನು ಪ್ರೋ ಅಲ್ಲ, ಈಗ ಕಲಿತಾಯಿದ್ದೀನಿ ಕಾರ್ನ. ಓಕೆ, ತಕ್ಕ ಮಟ್ಟಿಗೆ ಓಡಿಸ್ತೀನಿ ಈಗ. ಈಗ ನನ್ನ ತಮ್ಮ ಸೈಕಲಲ್ಲಿ ಬಂದಿದ್ನಲ್ಲ, ಅವನು ಒಂದೆರಡು ರೌಂಡ್ ಓಡಿಸ್ಲಿ, ಅವನು ಈಗ ಕಲಿತಿದ್ದಾನೆ. ಲೈಸೆನ್ಸ್ ಇದೆ ಬಟ್ ಕಲಿತಿದ್ದಾನೆ, ಟಚ್ ಇಲ್ಲ. ಒಂದೆರಡು ರೌಂಡ್ ಓಡಿಸೋಣ ಅಂತ ಹೇಳಿ ಈಗ ಅವನು ಡ್ರೈವ್ ಮಾಡೋಕ್ಕೆ ಬಂದ. ವಿಜಯ್ಗೆ ಒಂಚೂರು ಸೈಕಲ್ ಸೀಟ್ ಅಡ್ಜಸ್ಟ್ ಮಾಡಿಕೊಟ್ಬಿಟ್ಟು. ಈಗ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೊರಟಿದ್ವಿ ಮನೆಗೆ. ಸಂಜೆ ಹೊತ್ತು ಆಕಾಶ ನೋಡೋಕ್ಕೆ ಒಂಥರ ಏನಂತಾರೆ, ಚೆನ್ನಾಗಿ ಕಾಣಿಸ್ತಾಯಿತ್ತು, ಕಲರ್ಫುಲ್ಲಾಗಿ. ಸೊ ಅದಕ್ಕೇ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಅದನ್ನು ರೆಕಾರ್ಡ್ ಮಾಡಿಕೊಂಡೆ. ಆ ಬ್ಲೂಯಿಶ್ ಆರೆಂಜ್ ಕಲರು ಥರ ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ಬಂದ ತಕ್ಷಣ ಅಕ್ಕ ತಂಗಿರ್ದು ಲವ್ ಜಾಸ್ತಿ ಆಗೋಯ್ತು. ಇಬ್ಬರು ಆಟಾಡ್ತಿದ್ದಾರೆ ನೋಡಿ, ಹೆಂಗೆ ಆಟಾಡ್ತಿದ್ದಾಳೆ. ಅಕ್ಕಂಗೂ ತಂಗಿನ ಬಿಟ್ಟಿರೋಕ್ಕಾಗಲ್ಲ, ತಂಗಿಗೂ ಅಕ್ಕನ ಬಿಟ್ಟಿರೋಕ್ಕಾಗಲ್ಲ. ಈಗ ಅಮ್ಮ ಮನೆಯಲ್ಲೇ ಹೋಮ್ ಮೇಡ್ ಪಾನಿಪುರಿ, ಅಂದರೆ ಹೋಮ್ ಮೇಡು ಪೂರಿ ಆಚೆಗಡೆಯಿಂದ ತೊಗೊಬಂದು ಕರ್ಕೊಂಡಿರೋದು. ಸೊ ಇದನ್ನು ಮಾಡಿದರು. ನಮ್ಮ ಪುಟಾಣಿ ನನಗೂ ಕೊಡ್ರೋ ಪೂರಿ ಕೊಡ್ರೋ ನನಗೆ ಅಂತ ಹೇಳ್ತಾ ಇದ್ದಾಳೆ. ನೋಡಿ ಹೆಂಗೆ ಹೇಳ್ದು ಬಿಸಾಕ್ಬಿಡ್ತಾಳೆ. ಸೊ ಈಗ ನನ್ನ ಹಸ್ಬೆಂಡ್ನು ಮತ್ತು ದಚ್ಚುನು ಇಬ್ಬರನ್ನೂ ಕಳಿಸಿದ್ದೆ ತಂದೂರಿ ಇವತ್ತು ಚಿಕನ್ ಮಾಡಿಲ್ವಲ್ಲ ಅಂತ. ಸೊ ಅದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದು.
ಇಲ್ಲಿ ನೋಡಿ ನಮ್ಮ ಪುಟಾಣಿ ಹೇಗೆಲ್ಲ ಇಂಟ್ರೆಸ್ಟಾಗಿ ನೋಡ್ತಿದ್ದಾಳೆ ಹಾಡನ್ನ. ಈಗ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನೋಡಿ ನಮ್ಮ ಪುಟಾಣಿ ದೊಡ್ಡೋಳಾಗಿ ಹೋಗಿದ್ದಾಳೆ. ಅವಳೊಬ್ಬಳೇ ಹತ್ತುತ್ತಾಳೆ. ಈಗ ಬಿಟ್ಟರೆ ಒಬ್ಬಳೇ ಇಳಿತಾಳೆ ಕೂಡ ಸ್ಟೆಪ್ಸ್ನ. ನೋಡಿ ಹಿಂಗೆ ಓಡ್ತಿದ್ದಾಳೆ, ಒಂದೇ ಓಟ ಅಪ್ಪನ ಹತ್ರಕ್ಕೆ. ಹೇಗೋ ಮಧ್ಯಾಹ್ನ ಮಾಡಿದ್ದಿದ್ದು ಸಾರು ಅನ್ನ ಎಲ್ಲ ಇತ್ತು, ಜೊತೆಗೆ ಚಿಕನಾಗಿ ತಂದೂರಿ ತರಿಸಿದ್ನಲ್ಲ ಅದೇ ಆಗುತ್ತೆ ಅಂತ ತಿಂದ್ಕೊಂಡು ಈಗ ಪುಟಾಣಿಗೆ ಹಾಲು ಕಾಯಿಸಿ ಮಲಗಿಸ್ಬಿಟ್ಟೆ, ಕುಡಿಸ್ಬಿಟ್ಟು. ನೋಡಿ ಇಲ್ಲಿ ನಮ್ಮ ಚಿಕ್ಕವರು ದೊಡ್ಡವ್ರನ್ನ ಎಬ್ಬಿಸ್ತಾರದು, ಎದ್ದೋಳು ಅಕ್ಕ ಅಮ್ಮಂಗೆ ಟಾರ್ಚರ್ ಕೊಡಬೇಕು ನಾವು, ಏನು ಇಷ್ಟು ಬೇಗ ಮಲ್ಕೊಬಿಟ್ರೆ ಹೇಗೆ ಅಂತ. ಇದೇ ನಮ್ಮ ಡೈಲಿ ರೊಟೀನ್. ಏನು ಇವತ್ತು ನಮ್ಮ ಯಜಮಾನ್ರಿದ್ದಾರೆ ಮನೇಲಿ, ಅಮ್ಮ ಅದೇ ನಮ್ಮ ಯಜಮಾನ್ರು ಎಲ್ಲರೂ ಇದ್ದಾರೆ. ಡೈಲಿ ನಾನೊಬ್ಬಳೇ ನಿಭಾಯಿಸ್ತಿದ್ದೆ ಅಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.